ಬೆಂಗಳೂರಿನ ಜಲಸಂಕಷ್ಟದ ಬಗ್ಗೆ ಟಿವಿ9 ದೊಡ್ಡ ಅಭಿಯಾನವನ್ನೇ ಮಾಡುತ್ತಿದೆ. ಒಂದೊಂದೇ ಏರಿಯಾದ ಸಮಸ್ಯೆಗಳನ್ನು ತೆರೆದಿಡ್ತಿದೆ. ಇದೇ ವರದಿಗಳು ಸರ್ಕಾರದ ಕಣ್ಣು ತೆರೆಸಿವೆ. ಇಂದು ಸಭೆ ನಡೆಸಿದ ಡಿಸಿಎಂ ಡಿಕೆಶಿ ಟ್ಯಾಂಕರ್ ಮಾಫಿಯಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಲ್ಲಿ ಮುಂದೆ ಕಾದಿದ್ದೇ ಬಂತು, ಕೊಡ ಹಿಡಿದು ನಿಂತಿದ್ದೇ ಆಯ್ತು. 3-4 ದಿನ ಕಾದ್ರೂ ನೀರು ಮಾತ್ರ ಬರಲಿಲ್ಲ. ಇದೇ ಜಲಸಂಕಷ್ಟವನ್ನ ಅಭಿಯಾನದ ಮೂಲಕ ಟಿವಿ9 ತೋರಿಸುತ್ತಲೇ ಇದೆ. ಈ ಸಾಲು ಸಾಲು ವರದಿಗಳು ಸರ್ಕಾರದ ಕಣ್ಣು ತೆರೆಸಿವೆ. ಕುಡಿಯೋ ನೀರಿಗಾಗಿ, ದಿನಬಳಕೆ ಜಲಕ್ಕಾಗಿ ಬೆಂಗಳೂರಿಗರು ಪಡುತ್ತಿರುವ ಸಂಕಷ್ಟ ಅಷ್ಟಿಷ್ಟಲ್ಲ. ಇದೇ ಸಂಕಷ್ಟವನ್ನ ನೀರಿಲ್ಲ ಅನ್ನೋ ಅಭಿಯಾನದ ಮೂಲಕ ಟಿವಿ9 ತೆರೆದಿರ್ತಿದ್ದಂತೆ ಡಿಸಿಎಂ ಡಿಕೆಶಿ ಅಖಾಡಕ್ಕಿಳಿದಿದ್ರು. ಬೆಂಗಳೂರು ಉಸ್ತುವಾರಿ ಆಗಿರೋ ಡಿಕೆಶಿ ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಪಾಲಿಕೆ ಆಡಳಿತಾಧಿಕಾರಿ, ಬಿಬಿಎಂಪಿ ಆಯುಕ್ತರು, ಬೆಸ್ಕಾಂ, ಬಿಡಿಎ, ಜಲಮಂಡಳಿ ಅಧಿಕಾರಿಗಳು ಸಭೆಯಲ್ಲಿದ್ರು. ಅಷ್ಟಕ್ಕೂ ಈ ಬಾರಿ ಬರ ಆವರಿಸಿರುವುದರಿಂದ ಬೆಂಗಳೂರಿನ 7,000ದಷ್ಟು ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಇದೇ ಜಲಸಂಕಷ್ಟಕ್ಕೆ ಕಾರಣವಾಗಿದೆ. ಹೊಸ ಬೋರ್ವೆಲ್ ಕೊರೆಸೋ ಬಗ್ಗೆ ಗಮನ ಹರಿಸ್ತೀವಿ ಅಂದ್ರು. 210 ಟ್ಯಾಂಕು ಈಗಾಗಲೇ BWSಗಳು ಅದನ್ನ ನೀರು ತಂದು ತುಂಬಿ ಅದನ್ನ ಇಡುವಂತ ಒಂದು ಜಾಗ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಎಲ್ಲ ಫೋಟೋಸ್ ಕೂಡ ಎಲ್ಲ ಆಗಿದೆ. ಅವರೆಲ್ಲ ಬಂದು ಡ್ರಿಲ್ ಮಾಡಲಿಕ್ಕೆ ತಯಾರಿದ್ದಾರೆ. ಕೆಲವು ಪ್ರೈಸ್ ವಿಚಾರದಲ್ಲಿ, ರೇಟ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಟ್ಯಾಂಕರ್ ನೋಂದಣಿಗೆ 3 ದಿನಗಳ ಡೆಡ್ಲೈನ್. ರಿಜಿಸ್ಟರ್ ಮಾಡಿಕೊಳ್ಳದಿದ್ರೆ ಟ್ಯಾಂಕರ್ಗಳು ಸೀಸ್. ಜಲಸಂಕಷ್ಟದ ಬಗ್ಗೆ ವರದಿ ಮಾಡ್ತಿರೋ ಟಿವಿ9 ಟ್ಯಾಂಕರ್ ಮಾಫಿಯಾ ಬಗ್ಗೆಯೂ ತೋರಿಸ್ತಿದೆ. ಈ ಬಗ್ಗೆಯೂ ಗಮನ ಹರಿಸಿರುವ ಡಿಸಿಎಂ ಮಾರ್ಚ್ 7ರವರೆಗೆ ಡೆಡ್ಲೈನ್ ನೀಡಿದ್ದಾರೆ. ಅದರೊಳಗೆ ಟ್ಯಾಂಕ್ನವರು ಪಾಲಿಕೆ ಆಪ್ನಲ್ಲಿ ನೋಂದಣಿ ಮಾಡಿಕೊಳ್ಬೇಕು. ಕಿಲೋಮೀಟರ್ ಆಧಾರದಲ್ಲಿ ನಾವು ದರ ಫಿಕ್ಸ್ ಮಾಡ್ತೀವಿ, ನೋಂದಣಿ ಮಾಡಿಕೊಳ್ಳದಿದ್ರೆ ಸೀಸ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನ್ ಮಾಫಿಯಾ ಇದೆ, ಕೆಲವರು 500ಕ್ಕೂ ಕೊಡ್ತಾ ಇದ್ದಾರೆ ಟ್ಯಾಂಕರು, ಕೆಲವರು 2,000-3,000 ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದೆಲ್ಲ ಕೂತ್ಕೊಂಡು ನಾನು ಅಸೋಸಿಯೇಷನ್ ಅವ್ರ ಹತ್ರ ಕರೆಸಿ, ನಮಗೂ ಅವ್ರಿಗೂ ಲಾಸ್ ಆಗಬಾರ್ದು, ಯಾರಿಗೂ ಲಾಸ್ ಆಗೋದು ಬೇಡ, ಹಾಗಂತ ಎಕ್ಸ್ಪ್ಲಾಟೇಷನು ಮಾಡೋಕ್ಕಾಗಲ್ಲ. ಆ ರೀತಿ ನಾವು ಕಂಟ್ರೋಲ್ ಮಾಡಿ ಒಂದು ರೇಟನ್ನು ನಾನು ಫಿಕ್ಸ್ ಮಾಡ್ತೀನಿ. ಕಿಲೋಮೀಟರ್ ಮೇಲೆ ನಾವು ರೇಟನ್ನು ನಾವು ಫಿಕ್ಸ್ ಮಾಡಬೇಕಾಗ್ತದೆ. ಅಷ್ಟಕ್ಕೂ ಇಂದಿನ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳೇನು ಅನ್ನೋದನ್ನ ನೋಡುವುದಾದ್ರೆ, ಬತ್ತಿರೋ ಬೋರ್ವೆಲ್ ರೀಬೋರ್ ಮಾಡಲಾಗುತ್ತೆ. ನೀರಿರೋ ಜಾಗದಲ್ಲಿ ಹೊಸ ಬೋರ್ವೆಲ್ ಕೊರೆಸುವುದು. ಹೆಚ್ಚಿನ ನೀರಿರೋ ಖಾಸಗಿ ಬೋರ್ವೆಲ್ಗಳನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಸಂಕಷ್ಟ ಇರೋ ಏರಿಯಾಗಳಿಗೆ ಪಾಲಿಕೆಯಿಂದಲೇ ಉಚಿತ ಟ್ಯಾಂಕರ್ ನೀರು ಪೂರೈಕೆ ಮಾಡಲಾಗುತ್ತೆ. ಟ್ಯಾಂಕರ್ ಕಡಿಮೆ ಆದ್ರೆ ಹಾಲಿನ ಟ್ಯಾಂಕರ್ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ನೀರಿನ ಸಮಸ್ಯೆ ಆಲಿಸಲು ಪಾಲಿಕೆಯಲ್ಲಿ ಕಂಟ್ರೋಲ್ ರೂಮ್ ಸ್ಥಾಪನೆಯಾಗಲಿದೆ. ಬೆಂಗಳೂರಿನ ಜಲಸಂಕಷ್ಟವನ್ನ ಟಿವಿ9 ನಿರಂತರವಾಗಿ ತೋರಿಸುತ್ತಿದ್ದಂತೆ ಡಿಸಿಎಂ ಎಚ್ಚೆತ್ತುಕೊಂಡಿದ್ದು ಸಮಸ್ಯೆ ನಿವಾರಣೆಗೆ 10 ಕ್ರಮ ಕೈಗೊಂಡಿದ್ದಾರೆ. ವಿನಾಯಕ ಗುರಾವ್, ಟಿವಿ9 ಬೆಂಗಳೂರು.